Characteristics of nanoparticles are properties of nanoparticle. Properties depend on the size of a atom clusters that constitute the material. First property is geometrical structure. In this, crystal structure of nanoparticles is same as the bulk structure but different ಲ್ಯಾಟಸ್ ಪ್ಯಾರಾಮೀಟರ್ ಏನಾಗಿರುತ್ತೆ ಅದರಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ಈಸ್ ಗೋಲ್ಡ್ ಪಾರ್ಟಿಕಲ್. ದಿಸ್ ಈಸ್ ಗೋಲ್ಡ್ ಪಾರ್ಟಿಕಲ್ ಇನ್ ನ್ಯಾನೋ ಸ್ಟ್ರಕ್ಚರ್, ಗೋಲ್ಡ್ ಪಾರ್ಟಿಕಲ್ ಇನ್ ಬಲ್ಕ್ ಸ್ಟ್ರಕ್ಚರ್. 3 to 5 nanometer gold particle have an icosahedral in structure. In geometry, icosahedral is a polyhedron with 20 faces. Icosahedral ಅಂದರೆ ಏನಾಗಿರುತ್ತೆ, ಇದು polyhedron with 20 faces. The name comes from ancient Greek 20. ಅದರಲ್ಲೇ ಇದೆ ಅಂದರೆ 20 ಅಂತ. This is about the gold particle in a nano structure. ನ್ಯಾನೋದಲ್ಲಿದ್ದಂತಹ ಗೋಲ್ಡ್ ಪಾರ್ಟಿಕಲ್. ಅನದರ್ ಒನ್ ಈಸ್ ಬಲ್ಕ್ ಪಾರ್ಟಿಕಲ್. ಗೋಲ್ಡ್ ಪಾರ್ಟಿಕಲ್ ಆರ್ ಇನ್ ಬಲ್ಕ್ ಸ್ಟ್ರಕ್ಚರ್. ಬಲ್ಕ್ ಸ್ಟ್ರಕ್ಚರಲ್ಲಿ ಗೋಲ್ಡ್ ಪಾರ್ಟಿಕಲ್ ಯಾವುದ್ರಲ್ಲಿರುತ್ತೆ ಅಂದರೆ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರಲ್ಲಿರುತ್ತೆ. ಇನ್ ಕ್ರಿಸ್ಟಲೋಗ್ರಫಿ, ದ ಕ್ಯೂಬಿಕ್ ಕ್ರಿಸ್ಟಲ್ ಸಿಸ್ಟಮ್ ಈಸ್ ಎ ಕ್ರಿಸ್ಟಲ್ ಸಿಸ್ಟಮ್ ವೇರ್ ದಿ ಯೂನಿಟ್ ಸೆಲ್ ಈಸ್ ಇನ್ ದಿ ಶೇಪ್ ಆಫ್ ಎ ಕ್ಯೂಬ್. ಯಾವ ಶೇಪಲ್ಲಿರುತ್ತೆ ಅದು? ಕ್ಯೂಬ್ ಶೇಪಲ್ಲಿ ಇರುತ್ತೆ. ದಿಸ್ ಈಸ್ ಅಬೌಟ್ ದಿ ಜಿಯೋಮೆಟ್ರಿಕಲ್ ಸ್ಟ್ರಕ್ಚರ್. ದಿಸ್ ಈಸ್ ಒನ್ ಪ್ರಾಪರ್ಟಿ ಆಫ್ ದಿ ನ್ಯಾನೋ ಪಾರ್ಟಿಕಲ್. Another one is electrical property. Electrical property, does not depend upon the dimension like diameter or area of cross section. Most of the cases ಅಲ್ಲಿ ಏನಾಗಿರುತ್ತೆ, electrical property does not depend upon the dimension, diameter ಆಗಿರ್ಬೋದು ಅಥವಾ area of cross section ಆಗಿರ್ಬೋದು. But in case of the carbon nanotubes, conductivity changes with ಚೇಂಜ್ ಇನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಚೇಂಜ್ ಆಗ್ತಾ ಹೋದಂಗೆ ಕಂಡಕ್ಟಿವಿಟಿ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಈಸ್ ಸಿಂಗಲ್ ವಾಲ್ಡ್ ಕಾರ್ಬನ್ ನ್ಯಾನೋಟ್ಯೂಬ್ ಆ್ಯಂಡ್ ಮಲ್ಟಿ ವಾಲ್ಡ್ ಕಾರ್ಬನ್ ನ್ಯಾನೋಟ್ಯೂಬ್. ಕಂಡಕ್ಟಿವಿಟಿ ಆಫ್ ಮಲ್ಟಿ ವಾಲ್ಡ್ ಕಾರ್ಬನ್ ನ್ಯಾನೋಟ್ಯೂಬ್ ಈಸ್ ಡಿಫ್ರೆಂಟ್ ದ್ಯಾನ್ ದಟ್ ಆಫ್ ದಿ ಸಿಂಗಲ್ ವಾಲ್ಡ್ ಕಾರ್ಬನ್ ನ್ಯಾನೋಟ್ಯೂಬ್. ಏನಂದರೆ ಕಂಡಕ್ಟಿವಿಟಿ ಮಲ್ಟಿ ವಾಲ್ಡ್ ಕಾರ್ಬನ್ ನ್ಯಾನೋ ಟ್ಯೂಬ್ಗೆ ಮತ್ತು ಸಿಂಗಲ್ ವಾಲ್ಡ್ ಕಾರ್ಬನ್ ನ್ಯಾನೋ ಟ್ಯೂಬ್ ಡಿಫ್ರೆಂಟ್ ಇರುತ್ತೆ. ಬಟ್ ದೇ ಆರ್ ಇನ್ ದಿ ಸೇಮ್ ಡೈಮೆನ್ಷನ್. ಎರಡೂ ಏನಾಗಿರುತ್ತೆ, ಸೇಮ್ ಡೈಮೆನ್ಷನಲ್ಲೇ ಇರುತ್ತೆ. ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ಎ ಕಂಡಕ್ಟರ್ ಆರ್ ಸೆಮಿ ಕಂಡಕ್ಟರ್. ಬಿಹೇವಿಯರ್ ಆಫ್ ದಿ ಕಾರ್ಬನ್ ನ್ಯಾನೋ ಟ್ಯೂಬ್ ಈಸ್ ಆ್ಯಕ್ಟ್ ಆಸ್ ಎ ಕಂಡಕ್ಟರ್ ಆಗಿರ್ಬೋದು ಅಥವಾ ಅದು ಸೆಮಿ ಕಂಡಕ್ಟರ್ ಆಗಿರ್ಬೋದು. ಬಟ್ ಗ್ರಾಫೈಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಗ್ರಾಫೈಟು ಈಸ್ ಎ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಫ್ಲಕ್ಚುಯೇಷನ್ ದಟ್ ಮೀನ್ಸ್ ನ್ಯಾನೋ ಪಾರ್ಟಿಕಲ್ಸ್ ಕಂಪೇರ್ ಟು ಬಲ್ಕ್ ಪಾರ್ಟಿಕಲ್. ಬಲ್ಕ್ ಪಾರ್ಟಿಕಲ್ಗೆ ಕಂಪೇರ್ ಮಾಡಿದರೆ ನ್ಯಾನೋ ಪಾರ್ಟಿಕಲ್ ಆಲ್ಮೋಸ್ಟ್ ಆಲ್ ದಿ ಪಾರ್ಟಿಕಲ್ಸ್ ಆರ್ ಅಟ್ ದಿ ಸರ್ಫೇಸ್. ಏನಾಗಿರುತ್ತೆ, ನ್ಯಾನೋ ಪಾರ್ಟಿಕಲ್ ಸರ್ಫೇಸಲ್ಲಿರುತ್ತೆ. ಸೊ ದೆರ್ ಈಸ್ ನೋ ಡಿಸ್ಟರ್ಬೆನ್ಸ್ ಇನ್ ಎ ಫ್ಲಕ್ಚುಯೇಷನ್. ಫ್ಲಕ್ಚುಯೇಷನಲ್ಲಿ ಯಾವುದೇ ರೀತಿಯಂತಹ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಆಲ್ಸೋ ನ್ಯಾನೋ ಪಾರ್ಟಿಕಲ್ಸ್ ಹ್ಯಾವ್ ಮೋರ್ ಫ್ರೀಡಮ್. ನ್ಯಾನೋ ಪಾರ್ಟಿಕಲ್ಸಿಗೆ ಏನಾಗಿರುತ್ತೆ, ಹ್ಯಾವ್ ಮೋರ್ ಫ್ರೀಡಮ್ ಆಗಿರುತ್ತೆ. ದಿಸ್ ಈಸ್ ಅಬೌಟ್ ದಿ ಫ್ಲಕ್ಚುಯೇಷನ್. ಅನದರ್ ಒನ್ ಈಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. Magnetic property mainly depend on the chemical structure and method of synthesis. ಯಾವ ಮೆಥಡಲ್ಲಿ ಸಿಂಥಸಿಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಕೆಮಿಕಲ್ ಸ್ಟ್ರಕ್ಚರ್ ಆಫ್ ದಿ ಪಾರ್ಟಿಕಲ್, ಅದರ ಮೇಲೆ ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಿಪೆಂಡ್ ಆಗಿರುತ್ತೆ. ನ್ಯಾನೋ ಪಾರ್ಟಿಕಲ್ಸ್ ಆರ್ ಮೋರ್ ಮ್ಯಾಗ್ನೆಟಿಕ್ ದ್ಯಾನ್ ಬಲ್ಕ್ ಮೆಟೀರಿಯಲ್. ಬಲ್ಕ್ ಮೆಟೀರಿಯಲಿಗೆ ಕಂಪೇರ್ ಮಾಡಿದರೆ ನ್ಯಾನೋ ಪಾರ್ಟಿಕಲ್ಸು ಮೋರ್
ಮ್ಯಾಗ್ನೆಟಿಕ್ ಇರುತ್ತೆ. ನೆಕ್ಸ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಎ ಮೆಟೀರಿಯಲ್ ಕ್ಯಾನ್ ಚೇಂಜ್ ವೆನ್ ರೆಡ್ಯೂಸ್ಡ್ ಟು ನ್ಯಾನೋ ಲೆವೆಲ್. ಬಲ್ಕ್ ಪಾರ್ಟಿಕಲ್ಸ್ ಇರುತ್ತೆ, ಬಲ್ಕ್ ಪಾರ್ಟಿಕಲ್ಸಿಂದ ನ್ಯಾನೋ ಪಾರ್ಟಿಕಲ್ಸ್ಗೆ ಅದು ರೆಡ್ಯೂಸ್ ಆಯಿತು ಅಂದರೆ ಅಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ಆಲ್ಸೋ ಚೇಂಜ್ ಆಗುತ್ತೆ. ಎಕ್ಸಾಂಪಲ್ ಈಸ್ ಸೋಡಿಯಂ ಪೊಟ್ಯಾಷಿಯಮ್ ವಿಚ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಅಟ್ ದಿ ಬಲ್ಕ್ ಲೆವೆಲ್. ಬಲ್ಕ್ ಲೆವೆಲಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಪ್ಯಾರಾಮ್ಯಾಗ್ನೆಟಿಕ್ ಆಗಿರುತ್ತೆ. ಅದೇ ನ್ಯಾನೋ ಲೆವೆಲ್ಗೆ ರಿಡ್ಯೂಸ್ ಆಯಿತು ಅಂದರೆ ಇಟ್ ಬಿಕಮ್ ಫೆರೋಮ್ಯಾಗ್ನೆಟಿಕ್. ಸೋಡಿಯಂ ಪೊಟ್ಯಾಷಿಯಮ್ಮು ಬಲ್ಕ್ ಲೆವೆಲಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಆಗಿರುತ್ತೆ, ನ್ಯಾನೋ ಲೆವೆಲ್ಗೆ ರೆಡ್ಯೂಸ್ ಆದಾಗ ಅದು ಫೆರೋಮ್ಯಾಗ್ನೆಟಿಕ್ ಆಗಿರುತ್ತೆ. ಅನದರ್ ಎಕ್ಸಾಂಪಲ್ ಈಸ್ ಐರಾನ್ ಕೋಬಾಲ್ಟ್, Fe, ಐರಾನ್ ಕೋಬಾಲ್ಟ್ ನಿಕ್ಕಲ್ ವಿಚ್ ಆರ್ ಫೆರೋಮ್ಯಾಗ್ನೆಟಿಕ್ ಅಟ್ ದಿ ಬಲ್ಕ್ ಲೆವೆಲ್. ಬಲ್ಕ್ ಲೆವೆಲಲ್ಲಿ ಐರಾನ್ ಕೋಬಾಲ್ಟ್ ನಿಕ್ಕಲ್ ಫೆರೋಮ್ಯಾಗ್ನೆಟಿಕ್ ಆಗಿರುತ್ತೆ. ದೆನ್ ಇಟ್ ನ್ಯಾನೋ ಲೆವೆಲ್ಗೆ ರೆಡ್ಯೂಸ್ ಮಾಡಿದಾಗ ದಿಸ್ ವಿಲ್ ಬಿಕಮ್ ಸೂಪರ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಏನಾಗಿರುತ್ತೆ? ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್ ಆಗಿರುತ್ತೆ. ಆಪ್ಟಿಕಲ್ ಪ್ರಾಪರ್ಟೀಸ್. ವೆನ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ದಿ ಮೆಟೀರಿಯಲ್ ಇಟ್ ಕ್ಯಾನ್ ಬಿ ಅಬ್ಸಾರ್ಬ್ಡ್ ಆರ್ ಸ್ಕ್ಯಾಟರ್ಡ್. If the size of the material is less than 20 nanometer, absorption is significant. If the size greater than 100 nanometer, scattering is significant. That means ಒಂದು ಮೆಟೀರಿಯಲ್ನ ಸೈಜ್ ಲೆಸ್ ದ್ಯಾನ್ 20 ನ್ಯಾನೋಮೀಟರ್ ಇದ್ದರೆ ಆಗುತ್ತೆ. ಸೊ ಆಪ್ಟಿಕಲ್ ಪ್ರಾಪರ್ಟಿ ಡಿಪೆಂಡ್ಸ್ ಆನ್ ದಿ ಕಲರ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಆಫ್ ದಿ ಮೆಟೀರಿಯಲ್. ನ್ಯಾನೋಮೀಟರ್ ಇದ್ದರೆ ಇಟ್ ಅಪಿಯರ್ಸ್ ಇನ್ ಗ್ರೀನ್ ಕಲರ್. ಗೋಲ್ಡ್ ಪಾರ್ಟಿಕಲ್ ಸೈಜ್ 100 ನ್ಯಾನೋಮೀಟರ್ ಇದ್ದರೆ ಇಟ್ ಅಪಿಯರ್ಸ್ ಆರೆಂಜ್ ಕಲರ್. ಗೋಲ್ಡ್ ಪಾರ್ಟಿಕಲ್ ಇನ್ ಬಲ್ಕ್ ಲೆವೆಲಲ್ಲಿ ಇತ್ತು ಅಂದರೆ ಇಟ್ ಅಪಿಯರ್ಸ್ ಯೆಲ್ಲೋ ಇನ್ ಕಲರ್. ಅನದರ್ ಎಕ್ಸಾಂಪಲ್ ಈಸ್ ಕಾಪರ್ನ ನಾವು ನ್ಯಾನೋ ಲೆವೆಲಲ್ಲಿ ತಗೊಂಡ್ರೆ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದೇ ಬಲ್ಕ್ ಲೆವೆಲಲ್ಲಿ ತಗೊಂಡ್ವಿ ಅಂದರೆ ಒಪೆಕ್ ಆಗಿರುತ್ತೆ. ಟ್ರಾನ್ಸ್ಪರೆನ್ಸಿ ಯಾಕೆ ತಗೊಂಡಿದ್ದು ಗೊತ್ತಾಯ್ತಾ? ಕಾಪರ್ ಎಕ್ಸಾಂಪಲ್ ತಗೊಂಡಿದ್ವಿ, ನ್ಯಾನೋ ಲೆವೆಲಲ್ಲಿ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಬಲ್ಕಲ್ಲಿ ಅದು ಒಪೆಕ್ ಆಗಿರುತ್ತೆ. ದಿಸ್ ಈಸ್ ದಿ ಪ್ರಾಪರ್ಟೀಸ್ ಆಫ್ ಆಪ್ಟಿಕಲ್ ಪ್ರಾಪರ್ಟೀಸ್. ನಿಮಗೆ ಎಕ್ಸಾಂಪಲಲ್ಲಿ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ. ರೈಟ್ ದಿ ಕ್ಯಾರೆಕ್ಟರಿಸ್ಟಿಕ್